ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಜಿಗುಜ್ಜೆ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಇದು ಉಡುಪಿ ಮಂಗಳೂರಲ್ಲಿ ಜಿಗುಜ್ಜೆ ಅಂತ ಸಿಗ್ತದೆ. ಬೆಂಗಳೂರಿನಲ್ಲಿ ನೀವಿದ್ದರೆ ಮಂಗಳೂರು ಶಾಪಿಗೆ ಹೋದರೆ ಜಿಗುಜ್ಜೆ ನಿಮಗೆ ಸಿಗ್ತದೆ. ಮೊದಲಿಗೆ ಇದರ ಸಿಪ್ಪೆಯನ್ನು ನೀಟಾಗಿ ತೆಗೆದುಕೊಳ್ಬೇಕು. ಮೇಲಿಂದ ಸ್ವಲ್ಪ ಸಿಪ್ಪೆ ತಗೊಂಡ್ರೆ ಸಾಕು. ಇನ್ನು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಇದರ ಮಧ್ಯದಲ್ಲಿರುವ ಕೂಂಜಿಯನ್ನು ರಿಮೂವ್ ಮಾಡಬೇಕು. ಆನಂತರ ಒಂದು ಮೀಡಿಯಮ್ ಸೈಜ್ಗೆ ಇದನ್ನು ಕಟ್ ಮಾಡಿಕೊಳ್ಳುವ. ನೀವಿಲ್ಲಿ ನೋಡ್ತಿರ್ಬೋದು, ಈ ಥರ ಕಟ್ ಮಾಡಿದರೆ ಸಾಕು. ತುಂಬ ಚಿಕ್ಕದಾಗಿ ಬೇಡ, ಯಾಕಂದರೆ ಇದು ಬೇಗ ಬೇಯ್ತದೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಳ್ಳಿ. ಇವಾಗ ಮಸಾಲೆ ಫ್ರೈ ಮಾಡುವ. ಒಂದು ಪಾತ್ರೆ ಬಿಸಿಯಾಗಲಿಕ್ಕಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ್ದೇನೆ. ಇವಾಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಸೇರಿಸ್ತಾ ಇದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಸೇರಿಸ್ತಾ ಇದ್ದೇನೆ. ಉದ್ದಿನ ಬೇಳೆ ಸಹ ಸೇರಿಸ್ಬೋದು. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಕೊತ್ತಂಬರಿ ಸೇರಿಸ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಇದೆ. ಇವಾಗ ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೇನೆ, ಯಾಕಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗುವವರೆಗೆ ಇದು ಒಳ್ಳೆಯದು. ಸ್ವಲ್ಪ ಜಾಸ್ತಿನೇ ಇಂಗು ಸೇರಿಸ್ತಾ ಇದ್ದೇನೆ, ಅಂದರೆ ಜಿಗುಜ್ಜೆ ತಿಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ, ಅದಕ್ಕೋಸ್ಕರ. ಇವಾಗ ಮೆಣಸು ಸೇರಿಸ್ತಾ ಇದ್ದೇನೆ. ಖಾರಕ್ಕೆ ಎಷ್ಟು ಬೇಕೋ ಆ ಥರ ಸೇರಿಸಿದರೆ ಆಯಿತು. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಫ್ರೈ ಆಗ್ತಾ ಇದೆ, ಮಸಾಲೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಇವಾಗ ಸ್ವಲ್ಪ ಕರಿಬೇವನ್ನು ಸೇರಿಸುವ. ಇವಾಗೆಲ್ಲ ಫ್ರೈ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಇವಾಗೊಂದು ಅರ್ಧ ಗಡಿಯಾಗುವಷ್ಟು ತೆಂಗಿನಕಾಯಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ತೆಂಗಿನಕಾಯಿ ತುರಿದು ಸೇರಿಸ್ಬೋದು. ನಂತರ ತುರಿಮಣಿ ಇಲ್ಲ, ಹಾಗಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಇವಾಗ ಫ್ರೈ ಮಾಡಿಟ್ಟಂಥ ಮಸಾಲೆಯನ್ನು ಸೇರಿಸುವ. ಇವಾಗ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ತಾ ಇದ್ದೇನೆ. ಇನ್ನು ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸೇರಿಸಿ ಚೆನ್ನಾಗಿ ರುಬ್ಕೊಂಡು ಬರುವ. ನೋಡಿ, ಇವಾಗ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಇನ್ನು ಸೈಡಲ್ಲಿ ಇಟ್ಕೊಳ್ಳುವ. ಇವಾಗ ನಾನೊಂದು ಪಾತ್ರೆಯಲ್ಲಿ 1/4 ಭಾಗದಷ್ಟು ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ತಾ ಇದ್ದೇನೆ. ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೇನೆ. ನೀರು ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ಜಿಗುಜ್ಜೆ ಸೇರಿಸೋದು. ನೀರು ಕುದಿ ಬರ್ತಾ ಇದೆ. ಯಾಕೆ ನಾವು ಈ ಥರ ಮಾಡೋದಂದರೆ ಜಿಗುಜ್ಜೆ ಬೇಗ ಬೇಯ್ತದೆ, ಅದಕ್ಕೋಸ್ಕರ ನಾವು ಈ ಥರ ಮಾಡೋದು. ಸ್ವಲ್ಪ ಉಪ್ಪು ಸೇರಿಸುವ. ಬೇಗ 5 ಮಿನಿಟ್ಸಲ್ಲಿ ಜಿಗುಜ್ಜೆ ಬೇಯ್ತದೆ. ನೋಡಿ, ಇವಾಗ ಆಲ್ಮೋಸ್ಟ್ ಜಿಗುಜ್ಜೆ ಬೆಂದಿದೆ. ಇನ್ನು ರುಬ್ಬಿಟ್ಟಂಥ ಮಸಾಲೆಯನ್ನು ಸೇರಿಸುವ. ಮಸಾಲೆ ಸೇರಿಸಿ ಒಂದು ಕುದಿ ಬಂದರೆ ಆಯಿತು, ನಮ್ಮ ಜಿಗುಜ್ಜೆ ಸಾಂಬಾರು ರೆಡಿ ಆಗ್ತದೆ. ನೋಡಿ, ನಮ್ಮ ಜಿಗುಜ್ಜೆ ಸಾಂಬಾರು ರೆಡಿಯಾಗಿದೆ. ಕೆಲವರು ಇದಕ್ಕೆ ತೊಗರಿಬೇಳೆ ಬೇಯಿಸಿ ಸೇರಿಸ್ತಾರೆ. ನಾನೆಂತ ಸೇರಿಸ್ತಾ ಇಲ್ಲ. ಈ ಸಾಂಬಾರು ತುಂಬ ಗಟ್ಟಿಯಾಗಿ ಬಂದಿದೆ. ಇನ್ನು ಇದಕ್ಕೆ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. 2 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಸಾಸಿವೆ, ಒಣಮೆಣಸು ಮತ್ತು ಕರಿಬೇವು ಹಾಕಿ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟರೆ ಆಯಿತು. ತುಂಬ ಟೇಸ್ಟಿಯಾಗಿ ಬರ್ತದೆ ಈ ಸಾರು. ನೀವು ಸಹ ಟ್ರೈ ಮಾಡಿ ನೋಡಿ. ಉಡುಪಿ ಮಂಗಳೂರಲ್ಲಿ ತುಂಬ ಫೇಮಸ್ ಇದು. ಮಂಗಳೂರು ಶಾಪಲ್ಲಿ ಸಿಗ್ತದೆ ಜಿಗುಜ್ಜೆ ಅಂತ ಕೇಳಿದರೆ. ಉಡುಪಿ ಮಂಗಳೂರಿನವರಿಗಾದರೆ ಲೋಕಲ್ ತೋಟಗಳಲ್ಲಿ ಸಿಗ್ತದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.